ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಯಾವ ರೀತಿಯ ಆಟವನ್ನು ರಾಜಕಾರಣಿಗಳು ಆಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಈಗಾಗಲೇ ಬಹಿರಂಗವಾಗಿ ಗೊತ್ತೇ ಇದೆ. ಈ ವಿಚಾರವನ್ನು ಹೈಕಮಾಂಡ್ ಯಾವ ರೀತಿ ನೋಡ್ತು, ಹೇಗೆ ಖರ್ಗೆ ಮೂಲಕ ಸೈಲೆಂಟ್ ಆಗಿರುವಂತೆ ಫರ್ಮಾನ್ ಹೊರಡಿಸ್ತು ಅನ್ನೋದು ನಿಮಗೆ ನೆನಪಿದ್ದೇ ಇದೆ. ಸೊ ಈ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರ ಮುಂದೆ ಲಂಚ್ ಮೀಟಿಂಗ್ ಅಥವಾ ಇಬ್ಬರನ್ನು ಕೂರಿಸಿ ಪ್ರತ್ಯೇಕವಾಗಿ ಮಾತುಕತೆಯನ್ನು ಆಡ್ತಾರ, ಸಿಎಂ ಡಿಸಿಎಂಗೆ ಬುದ್ಧಿವಾದ ಹೇಳ್ತಾರ ಅಥವಾ ಸಂಧಾನ ಸೂತ್ರವನ್ನು ಆಯ್ಕೆ ಮಾಡಿಕೊಳ್ತಾರ. ರಾಜ್ಯದ ಬೆಳವಣಿಗೆ ಬಗ್ಗೆ ಸಹಜವಾಗಿ ಇಬ್ಬರ ಜೊತೆಗೂ ಕೂಡ ಮಾತುಕತೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಇಬ್ಬರನ್ನು ಕೂರಿಸ್ಕೊಂಡು ಬುದ್ಧಿ ಮಾತು ಹೇಳೋದಕ್ಕೆ ಈ ವೇದಿಕೆ ಅಂದರೆ ಅವರ ಈ ಆಗಮನ ಸಾಕ್ಷಿ ಆಗುತ್ತಾ ಅನ್ನೋದು ಕುತೂಹಲ. ಏನೇ ಆದರೂ ಇಡೀ ಬೆಳವಣಿಗೆಯ ಕೇಂದ್ರ ಬಿಂದು ಸಿಎಂ ಮತ್ತು ಡಿಸಿಎಂ. ಕಾಂಗ್ರೆಸ್ನಲ್ಲಿ ಈ ಹೈ ವೋಲ್ಟೇಜ್ ಮೀಟಿಂಗ್ ಬಗ್ಗೆ ಕುತೂಹಲ ಅಂತೂ ಕ್ಷಣ ಕಳೆದ ಹಾಗೆ ಹೆಚ್ಚಾಗ್ತಾ ಇದೆ. ಸೊ ಸಾಧ್ಯತೆ ಯಾವುದು ಅಂತ ಕೇವಲ ಬುದ್ಧಿವಾದಕ್ಕೆ ಕ್ಲಾರಿಫಿಕೇಶನ್ ತಗೊಳ್ಳೋದಕ್ಕೆ ಮಾತ್ರ ಇದು ಮೀಟಿಂಗ್ಗಳನ್ನು ಮಾಡ್ತಾರಾ ಅಥವಾ ಇಬ್ಬರ ನಡುವೆ ಕಾಂಪ್ರಮೈಸ್ ಮಾಡಿ ಅಲ್ಲೊಂದು ಸಂಧಾನ ಸೂತ್ರವನ್ನು ಓಪನ್ ಮಾಡ್ತಾರೆ, ಸಂಧಾನ ಸೂತ್ರಕ್ಕೆ ಇವರು ಒಪ್ಕೊಳ್ತಾರಾ ಅಂತ. ಯಾಕಂದರೆ ಈ ವರ್ಷ ಕಾಂಗ್ರೆಸ್ ಪಾಲಿಗೆ ಬಹಳ ನಿರ್ಣಾಯಕ. ಹಲವು ರಾಜಕಾರಣಿಗಳ ಭವಿಷ್ಯ ನಿರ್ಧಾರ ಆಗುವಂತಹ ಕಾಲ ಕೂಡ ಹೌದು. 2.5 ವರ್ಷ ಅಂತ ತಗೊಂಡ್ರು ಇಂಪಾರ್ಟೆಂಟು, 2 ವರ್ಷ ಅಂತ ತಗೊಂಡ್ರು ಕೂಡ ಈ ವರ್ಷ ಬಹಳ ಇಂಪಾರ್ಟೆಂಟು. ಸೊ ಏನಾಗುತ್ತೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಯಾವುದರ ಸಾಧ್ಯತೆ ಜಾಸ್ತಿ, ಸಂಧಾನ ಸೂತ್ರನ ಅಥವಾ ಇಬ್ಬರಿಗೂ ಬುದ್ಧಿವಾದದ ಮಾತುಗಳನ್ನಾಡೋ ಮೂಲಕ ಬಾಯಿ ಮುಚ್ಚಿಸುವಂತಹ ಪ್ರಯತ್ನನ? ಯಾವುದು ಸಾಧ್ಯತೆ ಜಾಸ್ತಿ ಇದೆ? ಮತ್ತು 1-to-1 ಮೀಟಿಂಗ್ ಬಗ್ಗೆ ಏನಾದರೂ ಈ ನಾಯಕರುಗಳೇ ಕೇಳ್ಕೊಂಡಿದ್ದಾರಾ, ಸಮಯವನ್ನು ಕೊಟ್ಟಿದ್ದಾರಾ, ಏನೇನು ಮಾಹಿತಿ ಇದೆ? ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಒಳಕಚ್ಚಾಟಗಳು, ಬಹಿರಂಗ ಹೇಳಿಕೆಗಳು ಸದ್ದಾಗಿದ್ವು. ಈಗ ಒಂದು ಹಂತಕ್ಕೆ ಖರ್ಗೆ ಅವರು ಬಂದು ಕಟ್ಟಾಜ್ಞೆ ಹೊರಡಿಸಿದ ನಂತರ ಒಂದು ಹಂತಕ್ಕೆ, ಒಂದು ಮಟ್ಟಕ್ಕೆ ಕಡಿಮೆ ಆಗಿದೆ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಶಾಂತಿ ಮಂತ್ರ ಜಪ ಮಾಡ್ತವ್ರೆ. ಹೈಕಮಾಂಡ್ ಹೆಸರು ಕೂಡ ಹೇಳ್ತಾ ಇದ್ದಾರೆ. ಈ ಮಧ್ಯೆ ರಾಹುಲ್ ಗಾಂಧಿ ಅವರು ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಬೆಳಗಾವಿ ಸಮಾವೇಶಕ್ಕೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಜೊತೆ ಒಂದು ಸಿಟ್ಟಿಂಗ್ ಮಾಡ್ತಾರೆ ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇಷ್ಟೆಲ್ಲ ಗೊಂದಲ ಆಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಜುಗರ ಆಗಿತ್ತು ಕಾಂಗ್ರೆಸ್ಗೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಸಿಎಂ ಮತ್ತು ಡಿಸಿಎಂ ಜೊತೆ ಒಂದು ಸಿಟ್ಟಿಂಗ್ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿ ಸಹಜವಾಗಿ ಬಹಳ ಕುತೂಹಲ ಮೂಡಿಸಿದೆ ರಾಹುಲ್ ಗಾಂಧಿ ಅವರು ಏನು ಚರ್ಚೆ ಮಾಡ್ತಾರೆ ಅಂತ. ಸಮಾಧಾನವೋ ಸಂಧಾನವೋ ಏನು ಬುದ್ಧಿವಾದ ಹೇಳ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಅದು ಲಂಚ್ ಮೀಟಿಂಗ್ ಇರಬಹುದಾ ಅಥವಾ ಸಪ್ರೇಟಾಗಿ ಕೂತ್ಕೊಳ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಹೈಕಮಾಂಡ್ ಸಂದೇಶವನ್ನು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಹೇಳಿದ್ರು, ಯಾರು ಕೂಡ ಬಹಿರಂಗ ಹೇಳಿಕೆ ಕೊಡಬಾರ್ದು ಅಂತ. ನಂತರವೂ ಕೂಡ ಮುಂದುವರಿತು. ಖುದ್ದಾಗಿ ಖರ್ಗೆ ಅವರೇ ರಾಜ್ಯಕ್ಕೆ ಬಂದು ಸುದ್ದಿಗೋಷ್ಠಿ ಮಾಡಿ ಕಟ್ಟಾಜ್ಞೆಯನ್ನು ಹೊರಡಿಸಬೇಕಾಗಿತ್ತು. ಆ ನಂತರದಿಂದ ತಕ್ಕ ಮಟ್ಟಿಗೆ ಒಂದು ರೀತಿಯಲ್ಲಿ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಬಿದ್ದಿದೆ. ಹೈಕಮಾಂಡ್ ಏನು ಹೇಳುತ್ತೆ ಕೆಲಸ ಮಾಡಿ ಅಂತ ಹೇಳಿದ್ದಾರೆ, ಕೆಲಸ ಮಾಡ್ತೀವಿ, ಏನು ಹೇಳುತ್ತೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಶೀತಲ ಸಮರ ಕಾಂಗ್ರೆಸ್ ಪಾಳಯದಲ್ಲಿ ಮುಂದುವರಿತಿದೆ. ಹಾಗಾಗಿ ರಾಹುಲ್ ಗಾಂಧಿ ಮದ್ದು ಏನು ಅನ್ನುವಂತಹ ಸಹಜವಾದಂಥ ಕುತೂಹಲ ಮನೆ ಮಾಡಿದೆ. ಇಬ್ಬರನ್ನು ಕೂರಿಸ್ಕೊಂಡು ಚರ್ಚೆ ಮಾಡ್ತಾರೆ, ಜೊತೆಗೆ ಸಚಿವರನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಏನಾದ್ರು ಚರ್ಚೆ ಮಾಡ್ತಾರೆ, ಏನು ಸಂದೇಶ ಕೊಡ್ತಾರೆ ಅನ್ನುವಂಥ ಕುತೂಹಲ ಬಹಳ ಮನೆ ಮಾಡಿರುವಂಥದ್ದು. ಹಾಗಾಗಿ ಸಹಜವಾಗಿ ಬೆಳಗಾವಿ ಸಮಾವೇಶ ಒಂದು ಕಡೆ, ಬೆಳಗಾವಿ ಪಾಲಿಟಿಕ್ಸ್ ಒಂದು ಕಡೆ, ರಾಹುಲ್ ಗಾಂಧಿ ಏನು ಸಂದೇಶ ರವಾನೆ ಮಾಡ್ತಾರೆ ಇಬ್ಬರಿಗೂ ಕೂಡ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಅರ್ಪಿತಾ.